ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಆಲ್ರೆಡಿ. ಐ ಆಮ್ ರೆಡಿ, ಡನ್, ದಿಸ್ ಇಸ್ ಪ್ಯಾಕ್ಡ್. ಅದು ಇವಾಗ ಹಾಕೊಂಡು ಹೋಗೋಕ್ಕೆ ಸ್ನಾನ ಮಾಡ್ಕೊಂಡು ಬೇಗ ಬಂದು ರೆಡಿಯಾಗಿ ವಿಲ್ ಲೀವ್. ಇನ್ಶೂರೆನ್ಸ್ಗೆ ಅಂತ ಒಂದು ನಿಂಬೆಹಣ್ಣು ಇಕ್ಕಿದ್ದೀನಿ ಅಲ್ಲಿ. ಇವಾಗ ಅದನ್ನು ಹತ್ತಿಸ್ಬಿಟ್ಟು ಓಡ್ತಾ ಇರೋದೆ, ಗಾಡಿ ಫುಲ್ ರೆಡಿ. ಅದಾದ್ಮೇಲೆ ಮಿಕ್ಕಿದ ಲಗೇಜ್ ಎಲ್ಲ ಇಲ್ಲಿದೆ. ಸೊ ವಿ ಹ್ಯಾವ್ ಪ್ಯಾಕ್ಡ್ ಅಪ್. ಗೂಗಲ್ ಮ್ಯಾಪ್ ರಾಷ್ಟ್ರೀಯವಾದ ಯಾವುದೋ ರೋಡಲ್ಲಿ ಬಂದಿದ್ದೀವಿ. ಆಲ್ಮೋಸ್ಟ್ ಧರ್ಮಪುರಿ ರೀಚ್ ಆದ್ವಿ. ಇವಾಗ ಸೇಲಂ ಹತ್ರ ಇದ್ದೀನಿ. ನಾನು 30 ಕಿಲೋಮೀಟರ್ಸ್. ಟೈಮ್ ಇವಾಗ 5 PM. ನಾವು ರೀಚ್ ಆಗೋದು ಬಂದು 8:50 ಅಂತ ತೋರಿಸ್ತಾ ಇದೆ. ವಿ ವಿಲ್ ಓವರ್ಟೇಕ್ ದ ಗೂಗಲ್. ಯಶು ಬೇರೆ ಓಡಿಸ್ತೀನಿ ಅಂತಾಳೆ. ಪ್ರಾಬ್ಲಿ ಓವರ್ಟೇಕ್ ಆಗಲ್ಲ ಅನ್ಸುತ್ತೆ. 7 o'clock ರೀಚ್ ಆಗ್ಬಿಡ್ತೀವಿ. ಓವರ್ಟೇಕ್ ಅಂತ ಬೇಗ ರೀಚ್ ಆಗ್ಬಿಡ್ತೀಯ. 2 hours ಬೇಗ. ಸೊ 200 kilometers ಮೋರ್ ಟು ದಿಂಡಿಗಲ್. ದಿಂಡಿಗಲ್ ಅಲ್ಲ ಆ್ಯಕ್ಚುಲಿ ನಾವು ಹೋಗೋದು ಮಧುರೆಗೆ. ಅಲ್ಲಿಂದ ಇನ್ನೊಂದು 60-70 ಕಿಲೋಮೀಟ್ರು. ಬಟ್ ಹೋಗ್ಬಿಟ್ಟು ದಿಂಡಿಗಲ್ ಬಿರಿಯಾನಿ ತಿನ್ನೋಣ. ಅದಾದಮೇಲೆ ಮಧುರೆಗೆ ಹೋಗೋಣ ಅನ್ನೋ ಪ್ಲ್ಯಾನು. ಅಕಸ್ಮಾತ್ ನಾನೇನೋ ಬೇಗ ರೀಚ್ ಆದರೆ ನಾವು ಅಂದ್ಕೊಂಡಂಗೆ ಒಂದು 7:30-8 ಗಂಟೆ ಹಂಗೆ ಪ್ರಾಬ್ಲಿ ಮಧುರೆಗೆ ಹೋಗ್ಬಿಡ್ತೀವಿ. 9 ಗಂಟೆಗೆ ಅಲ್ಲೇ ಊಟ ಚೆನ್ನಾಗಿರುತ್ತೆ, ಅಲ್ಲೇ ಮಾಡೋಣ. ಅಲ್ಲಿ ಬೇಕಂದರೆ ದಿಂಡಿಗಲ್ ಬಿರಿಯಾನಿ ಸಿಗುತ್ತೆ. ದಿಂಡಿಗಲ್ಲಲ್ಲಿ ಮಧುರೆ ಊಟ ಸಿಗಲ್ಲ. ಲೆಟ್ಸ್ ಗೋ. The grown-up phase with one best friend. It was easy going roll. ನಾನು ಮತ್ತು ನನ್ನ ಕೊಲೀಗ್ ಇಬ್ರು ಇವಾಗ ದಿಂಡಿಗಲ್ಲಲ್ಲಿ ಮೀಟಿಂಗ್ ಪ್ಲ್ಯಾನ್ ಮಾಡಿದ್ದೀವಿ. ಅವನು ದಿಂಡಿಗಲ್ ಬಂದಿದ್ದಾನೆ, ನಾನು ಅಲ್ಲೇ ಹೋಗ್ತಾ ಇದ್ದೀನಿ. ಸೊ ಇಬ್ಬರು ಡಿಸ್ಟೆನ್ಸ್ ಈ ಥರ ಇದೆ, ಹತ್ರ ಇದ್ದೀವಿ ಆಲ್ಮೋಸ್ಟ್ ದಿಂಡಿಗಲ್ ಹತ್ರ. ಫೈನಲಿ ಒಂದು ರೆಸ್ಟ್ ರೂಮ್ ಬ್ರೇಕು ಅಂತ ತೊಗೊಂಡೆ ಗುರು. ಎಷ್ಟು ದೂರದಿಂದ ಕಂಟಿನ್ಯೂಸ್ ರೈಡ್ ಮಾಡಿದ್ದೀವಿ ಅಂದರೆ ಆಲ್ಮೋಸ್ಟ್ 300 ಕಿಲೋಮೀಟರ್ಸ್. ಆವಾಗಲೇ ನಾನು ಒಂದು ರೆಸ್ಟ್ ರೂಮ್ಗೆ ಅಂತ ಬ್ರೇಕ್ ತೊಗೊಂಡೆ. ಅದು ಬಿಟ್ಟರೆ ಇವಾಗ ಇನ್ನೊಂದು ಸತಿ ಬ್ರೇಕ್ ತೊಗೊಂಡಿದ್ದೀನಿ. ಟೋಟಲ್ 2 ಬ್ರೇಕ್ಸ್ ಓನ್ಲಿ ಫಾರ್ 2 to 3 minutes ಅಷ್ಟೇ. ಸೊ ಆಲ್ಮೋಸ್ಟ್ ದಿಂಡಿಗಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಒಂದು ವೇಣು ಬಿರಿಯಾನಿ ಅಂತ ಫೇಮಸ್ ಇದೆ. ಆ ವೇಣು ಬಿರಿಯಾನಿಗೆ ಹೋಗೋಣ ಅಂತ ಇಲ್ಲಿ ಅದೇ ಹೇಳಿದ್ನಲ್ಲ ಆಗಲಿ ನಮ್ಮ ಫ್ರೆಂಡು. ಅವ್ನು ಏನು ಮಾಡಿದ್ದೀನಿ, ಅವ್ನು ಚೇಸ್ ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರೆ ಅವ್ನನ್ನು ಓವರ್ಟೇಕ್ ಮಾಡ್ಕೊಂಡು ಮುಂದಕ್ಕೆ ಬಂದುಬಿಟ್ಟಿದ್ದೀನಿ. ಇವಾಗ ಅವ್ರ ಪಾಪ ನನ್ನನ್ನು ಚೇಸ್ ಮಾಡ್ತವ್ರೆ, ಎಲ್ಲಿಗೋ ಹೋಗೋನು ಇವನು ಅಂತ. ಇವಾಗ ನನಗೆ ವೇಣು ಬಿರಿಯಾನಿಲಿ ತಿನ್ನೋದಲ್ದಲೇ ಮಧುರೈಲಿ ನಲ್ಲಿ ಜೊತೆ ಒಂದು ಒಳ್ಳೆ ಇಡ್ಲಿ ತಿನ್ನಬೇಕು ಅನ್ನೋ ಆಸೆ ಬೇರೆ. ನಾಳೆ ಬೆಳಗ್ಗೆನೇ ಟ್ರಿವಾಂಡ್ರಮಿಗೆ ಬಿಡೋಣ ಅನ್ನೋ ಪ್ಲ್ಯಾನು. ನಲ್ಲಿ ಯಾವಾಗಪ್ಪ ತಿನ್ನಲಿ, ನಾನು ಮಂಡೇ ನಾನು ಮಂಡೇ ಬೇರೆ ತಿನ್ನಲ್ಲ. ಸೊ ಲೇಟ್ ಆದರೂ ಪರವಾಗಿಲ್ಲ, ಮಧುರೈಲಿ ಊಟ ಮಾಡ್ಬಿಟ್ಟು ಆಮೇಲೆ ಬಿಡ್ತೀನಿ. ನಮ್ಮ ಕೊಲೀಗ್ ದೀಪನ್ ಅಂತ, ಅದು ಅವ್ರ ಮಿಸ್ಸಸ್, ಇವ್ರು ನಮ್ಮ ಮಿಸ್ಸಸ್. ವೇಣು ಬಿರಿಯಾನಿ ದಿಂಡಿಗಲ್ಗೆ ಬಂದರೆ ಇಲ್ಲಿಗೆ ಬನ್ನಿ, ಚೆನ್ನಾಗಿರುತ್ತಂತೆ. ಫಸ್ಟ್ ಹೋಗಿ ರಿವ್ಯೂ ಕೊಡ್ತೀನಿ ರೀ. ನೋಡಿ ವೇಣು ಬಿರಿಯಾನಿ ಇದು ಹೆಂಗೈತೆ ಜಾಗ. ಆ ಥರ ಮಟ್ಕೆನೇ ಫೇಮಸ್. ಇತ್ತಾಳೆದು ಇದರಲ್ಲೇ ಅಣ್ಣ. ಇದು ಸ್ಟಾರ್ಟಿಂಗ್ ಏನೋ ತೊಗೊಂಡು ಚುಕ್ಕ ஒரு பிளேட் தலைக்கறி சாப்பிடுவீங்களா? இது 2 வாங்கிட்டு வாங்க. அதுக்கப்புறம் பார்க்கலாம். அண்ணா பாயில்ட் ஆகியிருக்கண்ணே? இல்லை ಅವಮನ ಡಯಟ್ ಫುಡ್ ಪ್ರೋಟೀನು ಬ್ಯಾಲೆನ್ಸ್. ಇಲ್ಲಿ ನೋಡಿ ಬಿರಿಯಾನಿ ಪ್ರಸಾದ. ಬಿರಿಯಾನಿ ಎಷ್ಟು ಚಿಕ್ಕದಾಗಿ ಕೊಟ್ಟವ್ರು. ಏನೋ ಮಟನ್ ಗೊಜ್ಜಂತೆ, ಮಟನ್ ದಾಲ್ಚಾ. ಅದೇನೋ ಇನ್ನೊಂದು ಕೊಡ್ತವ್ರೆ. ಇದು ಚಿಕನ್ ದಾಲ್ಚಾವಾ? ಚಿಕನ್ ಗ್ರೇವಿ. ಓಕೆ, ಹೆಂಗೈತೆ? ಚೆನ್ನಾಗಿದೆ ಬಿರಿಯಾನಿ. ನೀವು ಮಂಡೇನೇ ಬಿಡೋದಾ? ನಾನು ಇವಾಗ ಏನು ಪ್ಲ್ಯಾನ್ ಮಳೆ ಯಾವಾಗ ನಮ್ಗೆ ಕೇಳ್ತಾನೋ ಅವಾಗ ರಿಟರ್ನ್ ಮಾಡೋಣ ಊರಿಗೆ ಅಂತ. ಆ್ಯಕ್ಚುಲಿ 20 ಮ್ಯಾರೇಜ್ 65 ಅದು ಮುಗಿಸ್ಕೊಂಡು 28 ಬರೋಣ ಅಂತ ಇವಾಗ ಕೊಟ್ಟಿ ಸೈಜ್ ಕ್ವಾರ್ಟರ್ ಅಂತೆ. ಅದಕ್ಕೆ ಆಲ್ಮೋಸ್ಟ್ 200-250 ರೂಪಾಯಿ ಅಂತ ಕ್ವಾರ್ಟರ್ ಬಿರಿಯಾನಿ. ಬಡವ್ರ ಮಕ್ಳಿಗಲ್ಲ ಇದು. ಯಾರು ಬಡವ್ರಿಗೆ ಅಂತ ಕಾಣ್ತಾ ಇಲ್ಲ. ಕ್ರೇಜಿ. ಹಾಫ್ ಬಿರಿಯಾನಿ 370 ಅಂದರೆ ಇವ್ರು ಫುಲ್ ಬಿರಿಯಾನಿ ಎಷ್ಟು ಕೊಡ್ತಾವ್ರು ಗುರು? 700 ರೂಪಾಯಿ. ಸೀರಿಯಸ್ ಆಗಿ? ಅಷ್ಟೇ, ಅದೇ ಲೆಕ್ಕ ಅಲ್ವಾ ನಿಮಗೆ? ಹಾಫ್ ಅಂದರೆ 370. ಏನು ಬಡವ್ರ ಮಕ್ಕಳು ತಿನ್ನಂಗಿಲ್ಲ ಇಲ್ಲಿ. ಇಂಥ ಒಂದು ಊರಲ್ಲೇ ಇಷ್ಟು ಬಿರಿಯಾನಿ ಮಾಡ್ತಾರೆ. 1735 ರೂಪಾಯಿ ಆಯಿತು. ಹಾಫ್ ಬಿರಿಯಾನಿ, ಕಾಲು ಮಟನ್ ಬಿರಿಯಾನಿ ಒಂದಕ್ಕೆ 185 ರೂಪಾಯಿ. ವಾಟ್ರ್ ಬಾಟ್ಲ್ 20, ಮಟನ್ ಸುಕ್ಕ 184. ಅದೆಲ್ಲ ಪರವಾಗಿಲ್ಲ. ತಲೆಕರಿ 170. ಅಣ್ಣ ಅವಂಗದ ನಾ ವೇಣು, ಅವಂಗ ವೇಣುವ ಇವಂಗ ಯಾರು? ಜಗನ್ನಾಥ್. ನೋಡು ಈ ಹೋಟ್ಲನ್ನು ದೊಡ್ಡದು ಮಾಡಿದ್ದು ಇವರೇ ಅಂತೆ. ಯಾರು? ಅವರೇ. ಆ ಫೋಟೋ
ಬೆಂಗಳೂರಲ್ಲಿರೋರು. ವೇಣು ಅವ್ರ ತಾತನ ಹೆಸರಂತೆ. ಕಾಸ್ಟ್ಲಿ ಬಿರಿಯಾನಿ, ವರ್ತಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಟೇಸ್ಟ್ ಚೆನ್ನಾಗಿತ್ತು. ವರ್ತಿಲ್ಲ ನೋಡಿ. ನಿನಗ ಎಕ್ಸಾಂಪಲ್ ಸ್ಟಾರ್ ಬಿರಿಯಾನಿನೋ ಇಲ್ಲಿ ಯಾವ ಬಿರಿಯಾನಿ ತಿಂದ್ರು 350 rupees ಹಾಫ್ ಕೊಡ್ತಾರ. ಇವರು ಕ್ವಾರ್ಟರ್ಗೆ ಅಷ್ಟು ತಗೋತಾರೆ. ನಿನ್ನಂಗೆ ಮಾಡೋದು ಈ ಸಲ. ಅದೇ ಥರ ನಿನ್ನ ಚಾಪ್ಸ್ ಮಾಡಿಬಿಟ್ಟು ಸೂಟ್ ಕೇಸ್ ಎಲ್ಲ ಹಾಕಿ ಕಾರಲ್ಲಿ ಇಡಿ ಅಂತ ಹೇಳೋದು. ಅದಕ್ಕೆ ಐ.ಡಿ ಪ್ರೂಫ್ ಎಲ್ಲ ಕಲೆಕ್ಟ್ ಮಾಡಿ ಕ್ಯಾಮ್ರಲ್ಲೆಲ್ಲ ವಾಚ್ ಮಾಡ್ತಾ ಇರ್ತಾರೆ. ಒಬ್ಬರು ಹೋದ್ಮೇಲೆ ಇಬ್ಬರು ವಾಪಸ್ ಬರ್ತಾರ ಇಲ್ವಾ ಅಂತ. ನಾ ಕಾಣಲೋಕವನ್ನು ಕಾಣೋರು ಯಾರು ಹಂಗೆ ಆಯ್ತು. ಅವರು ಮದುವೆ ಆಗದಿದ್ದವ್ರು ರೂಮ್ ಕೊಡಲ್ವಂತೆ. ಮದುರೈ ರೀಚ್ ಆದ್ವಿ ವಿತ್ ಆಲ್ ದ ಸರ್ಕಸ್. 10:30 ಏನೋ ಮಧ್ಯರಾತ್ರಿ 2 ಗಂಟೆ ಆಗಿರೋ ಥರ ನಿದ್ದೆ ಗೊತ್ತಾಯಿತು. 11 ಗಂಟೆ ಇವಾಗ ಟೈಮು. ಮದುರೈ ರೀಚ್ ಆಗಿ ರೂಮಲ್ಲಿ ಬುಕ್ ಮಾಡಿದ್ದೀವಿ. ಬೆಡ್ ಬಿಟ್ಟು ಬೇರೆ ಏನಿಲ್ಲ ಈಗ. ಯಾವುದೋ ಒಂದು ಇದಕ್ಕೆ ಅಷ್ಟು ಕಾಸ್ಟ್ಲಿ. See you all tomorrow.